ಯಾರಿಗೆ ಕರ್ನಾಟಕದ ಇತಿಹಾಸದ ಬಗ್ಗೆ, ಒಂದು ಪ್ರಾಚೀನತೆ ಬಗ್ಗೆ, ರಾಜರ ಬಗ್ಗೆ ಆಸಕ್ತಿ ಇದೆಯೋ ಈ ವಿಡಿಯೋನ ಕೊನೆ ತನಕ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಏಕೆಂದರೆ ಅತಿ ಮುಖ್ಯ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಹೇಳೋದಕ್ಕೆ ಪ್ರಯತ್ನಪಟ್ಟಿದ್ದೇವೆ. ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಮುಖವಾಗಿ ಕರ್ನಾಟಕ, ಇದು ನಮ್ಮ ಭಾರತ ದೇಶದ ಒಂದು ದಕ್ಷಿಣ ಭಾಗದಲ್ಲೇ ಒಂದು ಅಂಗೈಯಷ್ಟು ಇದೆ. ಈ ಒಂದು ಕರ್ನಾಟಕ ರಾಜ್ಯ ಹಲವು ರಾಜ್ಯಗಳಲ್ಲಿ ಒಂದಾಗಿದೆ. ಹಾಗೂ ಇಲ್ಲಿ ಸುಮಾರು ವರ್ಷ, ಒಂದು 4-5 ಸಾವಿರ ವರ್ಷಗಳ ಹಳೆಯ ಪ್ರಾಚೀನತೆಯೂ ಇದೆ. ಮತ್ತು ಕನ್ನಡ ಭಾಷೆಯ ಕಲೆ ಮತ್ತು ಸಾಹಿತ್ಯ, ಸಂಸ್ಕೃತಿಗಳು ಹರಡಿಕೊಂಡಿವೆ ಮೂಲೆ ಮೂಲೆಯಲ್ಲೂ. ಯಾವ ಥರ ಭಾರತ ದೇಶದ ಹಿಸ್ಟ್ರಿ ತೆಗೆದು ನೋಡಿದ್ರೆ ಏನೇನು ಮಾಹಿತಿ ಸಿಗ್ತಾ ಹೋಗುತ್ತೋ ಅದೇ ಥರ ಪ್ರಮುಖವಾಗಿ ಕರ್ನಾಟಕದ ಹಿಸ್ಟ್ರಿನ ತೆಗಿತಾ ಹೋದರೆ ಅಷ್ಟೇ ಇಂಪಾರ್ಟೆಂಟ್, ಅಂದರೆ ಮುಖ್ಯವಾದ ಮಾಹಿತಿಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಕರ್ನಾಟಕದ ಪ್ರಾಚೀನ ಇತಿಹಾಸ ಅಂದ್ರೇನು, ಮೊದಲನೇ ಒಂದು ಟಾಪಿಕ್. ಪ್ರಾಚೀನ ಕಾಲದ ಅಂದರೆ ಹಳೆಯ ಕಾಲದಲ್ಲಿ ಕರ್ನಾಟಕವನ್ನು ಪ್ರತ್ಯೇಕವಾದ ಕರ್ನಾಟಕ ಅಂತ ಹೆಸರಿರಲಿಲ್ಲ. ಅದಕ್ಕೆ ಕರುನಾಡು ಅಂತ ಹೆಸರನ್ನು ಕೊಟ್ಟು ಕರಿತಿದ್ರು. ಅದಾದ ಮೇಲೆ ಈ ಕರ್ನಾಟಕದಲ್ಲಿ ಕಲ್ಲಿನ ಯುಗ ಮತ್ತು ಲೋಹಯುಗ ಎಂಬ ಅವಶೇಷಗಳನ್ನು ಸಿಕ್ಕಿದೆ ಅಂತೆ. ನಿಜ ಇದು. ಕಲ್ಲಿನ ಯುಗ ಮತ್ತು ಲೋಹಯುಗ ಕಾಲದಲ್ಲಿ ಕರ್ನಾಟಕದಲ್ಲಿ ಅನೇಕ ಕುರುಹುಗಳನ್ನು ಸಿಕ್ಕಿದೆ. ಮತ್ತು ಮೌರ್ಯ ಸಾಮ್ರಾಜ್ಯದಲ್ಲಿ ಯಾವ ಥರ ಕಳಿಂಗ ಯುದ್ಧ ಆದಮೇಲೆ ಅಶೋಕ ತನ್ನ ಯುದ್ಧವನ್ನು ತ್ಯಜಿಸಿದ್ನೋ ಆತ ಇಲ್ಲಿ ಆಡಳಿತ ಮಾಡ್ತಿದ್ದ, ಸಂಪೂರ್ಣವಾಗಿ ಅಂದರೆ ಚೆನ್ನಾಗಿ ದಕ್ಷವಾಗಿ ಆಡಳಿತ ಮಾಡ್ತಿದ್ದ ಅನ್ನೋ ಒಂದು ಕುರುಹುನು ಕರ್ನಾಟಕದಲ್ಲಿ ಸಿಕ್ಕಿದೆ. ಇದಾಯಿತು ಇಷ್ಟು ಕರ್ನಾಟಕದ ಪ್ರಾಚೀನತೆ. ಈಗ ಯಾರ್ಯಾರು ರಾಜರು ನಮ್ಮ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ್ರು, ಆ ರಾಜರಲ್ಲಿ ಪ್ರಮುಖವಾದವರು ಯಾರು ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಇವಾಗ ಕರ್ನಾಟಕದಲ್ಲಿ ಪ್ರಮುಖವಾಗಿ ಮೊದಲನೇ ರಾಜವಂಶ ಅಂದರೆ ಅದು ಕದಂಬ ವಂಶ. ಈ ಕದಂಬ ವಂಶನೇ ಫಸ್ಟು ಬಂದಿದ್ದು. ಇದನ್ನು ಸಂಸ್ಥಾಪಕರು ಅಂದರೆ ಸ್ಥಾಪನೆ ಮಾಡಿದ್ದು ಮಯೂರ ವರ್ಮ ಅಥವಾ ಮಯೂರ ಶರ್ಮ ಅಂತ. ಇವರ ಒಂದು ರಾಜಧಾನಿಯಾಗಿದ್ದು ಬನವಾಸಿ ಆಗಿತ್ತು. ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ರಾಜ್ಯದ ಆಡಳಿತದ ಭಾಷೆಯಾಗಿ ಮಾಡಿದ್ದು ಈ ಕದಂಬವಂಶ, ಮಯೂರ ವರ್ಮ ಅಥವಾ ಮಯೂರ ಶರ್ಮ ಅಂತ ಅರ್ಥ. ಇದಾಯಿತು ಕದಂಬರ ಬಗ್ಗೆ. ನೆಕ್ಸ್ಟು ಚಾಳುಕ್ಯರ ಬಗ್ಗೆ ನೋಡ್ತಾ ಹೋಗೋಣ. ನಾವು ಚಾಳುಕ್ಯರು ಅಂದಕ್ಕೆ ಚಾಳುಕ್ಯರಿಗೆ ಬಾದಾಮಿ ಚಾಳುಕ್ಯರು ಅಂತಲೂ ಕರಿತೀವಿ. ಯಾಕಂದರೆ ಬಾದಾಮಿನೂ ಒಂದು ಕಾಲದಲ್ಲಿ ಇವರ ಒಂದು ಪ್ರಮುಖ ರಾಜಧಾನಿಯಾಗಿತ್ತು. ಹಾಗೂ ಚಾಳುಕ್ಯರು ಅಂತ ನಮಗೆ ನೆನಪಿಗೆ ಬಂದಾಗೆಲ್ಲ ಇಮ್ಮಡಿ ಪುಲಕೇಶಿನೇ ನೆನಪಿಗೆ ಬರ್ತಾರೆ. ಏಕೆಂದರೆ ಯಾವ ಥರ ದಕ್ಷಿಣ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಯಾವ ಥರ ಉತ್ತರ ಪಥೇಶ್ವರ ಆಗಿದ್ರು, ಅದೇ ಥರ ಇಮ್ಮಡಿ ಪುಲಕೇಶಿ ದಕ್ಷಿಣ ಪಥೇಶ್ವರ ಆಗಿ ನರ್ಮದ ಕಾಳಗದಲ್ಲಿ ಹರ್ಷವರ್ಧನನ ಸೋಲಿಸಿ ಪರಮೇಶ್ವರ ಆಗಿ ಧರ್ಮ ವಿಜಯದ ಮೂಲಕ ತನ್ನ ಒಂದು ಕರ್ನಾಟಕದ ಸಾರ್ಥಕತೆ ಮತ್ತು ಕರ್ನಾಟಕದ ಒಂದು ಧರ್ಮ ವಿಜಯದ ಬಗ್ಗೆ ಸಾರಿದ್ದಾರೆ. ಯಾರು? ಇಮ್ಮಡಿ ಪುಲಕೇಶಿ. ಇವರು ಅಷ್ಟೇ ಅಲ್ಲ, ಚಾಳುಕ್ಯರ ಪ್ರಮುಖ ರಾಜರು ಹಲವು ದೇವಸ್ಥಾನಗಳನ್ನು ಕರ್ನಾಟಕದಲ್ಲಿ ನಿರ್ಮಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದ ಅಂತಾರಾಷ್ಟ್ರೀಯ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂದರೆ ಐಹೊಳೆ ಮತ್ತು ಪಟ್ಟದಕಲ್ಲು. ಇಲ್ಲಿ ಅನೇಕ ಸ್ಮಾರಕಗಳು ನೋಡೋಕ್ಕೆ ಸಿಗುತ್ತೆ. ಅದೇ ಥರ ನಾವು ರಾಷ್ಟ್ರಕೂಟರನ್ನ ನೋಡ್ತಾ ಹೋದರೆ ಇವರು ನಮ್ಮ ಕರ್ನಾಟಕಕ್ಕೆ ಕಲೆ ಆಗಿರ್ಬೋದು ಮತ್ತು ಸಾಹಿತ್ಯ ಹೆಚ್ಚು ಉತ್ತೇಜನ ಕೊಟ್ಟು ಅದನ್ನು ಬೆಳೆಸಿದ್ದಾರೆ, ಉಳಿಸಿದ್ದಾರೆ ಮತ್ತು ಇಲ್ಲಿವರೆಗೂ ನಮಗೆ ನೋಡೋಕ್ಕೆ ಸಿಗ್ತಿದೆ. ಅದೇ ಥರ ನಾವು ಕನ್ನಡ ಸಾಹಿತಿಗಳನ್ನು ಹೆಚ್ಚು ಬೆಳೆಸಿದ್ದಾರೆ ಇವ್ರ ಕಾಲದಲ್ಲೇ. ಅದೇ ಥರ ನಾವು ಹೊಯ್ಸಳರನ್ನು ನೋಡ್ತಾ ಹೋದರೆ ಹೊಯ್ಸಳರು ಈ ಒಂದು ರಾಜ್ಯದ ಸಂಸ್ಥಾಪಕ ಯಾರು ಅಂದರೆ ಸಳ. ಅವರ ಒಂದು ಲಾಂಛನ ಸಳ ಹುಲಿಯನ್ನು ಕೊಲ್ಲುತ್ತಿರುವುದು. ಹಾಗೆ ಇವರು ಪ್ರಮುಖವಾದ ಬೇಲೂರು ಮತ್ತು ಹಳೇಬೀಡುವಲ್ಲಿ ಅನೇಕ ದೇವಸ್ಥಾನಗಳು ಮತ್ತು ಕಲಾಕೃತಿಗಳನ್ನು ಸುಂದರವಾಗಿ ಯಾವುದೇ ರೀತಿಯ ಸೈಂಟಿಫಿಕ್
ಸೈಂಟಿಫಿಕ್ಕಾಗಿ ಸೈಂಟಿಫಿಕ್ಕಾಗಿ ಏನು ಬಳಸದೆ ತಮ್ಮ ಕೈಯಲ್ಲಿ ಸುಂದರವಾಗಿ ಕೆತ್ತಿರೋದನ್ನ ಅಲ್ಲಿ ನೋಡ್ಬೋದು. ಮತ್ತು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇದು ವಿಶ್ವನೇ ಪ್ರಸಿದ್ಧಿಯಾಗಿದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಸುಂದರವಾಗಿ ಕಲಾಕೃತಿಗಳು ಇಲ್ಲಿ ನೋಡ್ತಕ್ಕಂಥದ್ದು. ಅದೇ ಥರ ನಾವು ಪ್ರಮುಖವಾಗಿ ಇವೆಲ್ಲ ನೋಡ್ತಾ ಹೋದ್ವಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ರಾಜವಂಶ ಇದೆ. ಅದು ಯಾವುದು ಅಂದರೆ ಅತ್ಯುತ್ತಮ ಒಂದು ಇವರ ಕಾಲದಲ್ಲಿ ಒಳ್ಳೆಯ ಸುವರ್ಣಯುಗ, ದಿ ಬೆಸ್ಟ್ ಎಂಪರರ್ ಅಂತಲೇ ಹೇಳ್ಬೋದು. ಏಕೆಂದರೆ ಇದು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಅಂದಟ್ಟಿಗೆ ನಮಗೆ ಕರ್ನಾಟಕ ಅಂದರೆ ಚಿತ್ರ ಮೂಡೋದಿಲ್ಲ. ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಜಾಯ್ನ್ ಆಗಿರುತ್ತೆ ಫುಲ್ಲು. ಅದಿಷ್ಟು ವಿಜಯನಗರ ಸಾಮ್ರಾಜ್ಯ ಅಂತ ಘೋಷಣೆ ಮಾಡಿ ಅಲ್ಲಿ ವಿಜಯನಗರ ಎಂಪರರ್ಸ್, ರಾಜವಂಶರು ಆಳ್ವಿಕೆ ಮಾಡ್ತಾ ಹೋಗ್ತಾರೆ. ಇದೊಂದು ಶಕ್ತಿಶಾಲಿಯಾದ ಒಂದು ರಾಜವಂಶ ಆಗಿತ್ತು. ಅದೇ ಇವರದ ಒಂದು ರಾಜಧಾನಿ ನೋಡ್ತಾ ಹೋದರೆ ಇವರು ಪ್ರಮುಖವಾಗಿ ಹಂಪಿ ಆಗಿದೆ. ಪ್ರಮುಖ ವಿಜಯನಗರದ ರಾಜರಲ್ಲಿ ಪ್ರಮುಖವಾದವರು ಅಂದರೆ ಕೃಷ್ಣದೇವರಾಯ. ಇವರ ಕಾಲವನ್ನು ಸುವರ್ಣಯುಗ ಅಂತಲೂ ಕರಿತೀವಿ. ಇವರು ಸಾಹಿತ್ಯ ಆಗಿರ್ಬೋದು, ವ್ಯಾಪಾರಕ್ಕಾಗಿರ್ಬೋದು ಭಾಳ ಕೊಡುಗೆಯನ್ನು ಕೊಡ್ತಾ ಹೋಗಿದ್ದಾರೆ. ಮತ್ತು ಶಿಕ್ಷಣಕ್ಕಾಗಿರ್ಬೋದು, ವಿಜ್ಞಾನಕ್ಕಾಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಇವರು ಹೆಚ್ಚು ಇದು ಅಂದರೆ ಒತ್ತನ್ನು ಕೊಡ್ತಾ ರಾಜ್ಯದ ಅಭಿವೃದ್ಧಿಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಮಾಡ್ತಾ ಹೋಗಿದ್ದಾರೆ. ಇದು ಒಂದು ಬೇಸರದ ಸಂಗತಿ. ಯಾಕಂದರೆ ವಿಜಯನಗರ ಸಾಮ್ರಾಜ್ಯ ಅತ್ಯುತ್ತಮವಾಗಿ ನಡೀತಾ ಬಂದು ಹಳೆಯ ರಾಮರಾಯನ ಕಾಲದಲ್ಲಿ ಜನವರಿ 23, 1565 ತಾಳಿಕೋಟೆ ಕದನದಲ್ಲಿ ಬಹಮನಿ ಸುಲ್ತಾನರಿಂದ ನಾಶವಾಯಿತು. ಅದೇನೇ ಇರಲಿ, ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ಕರ್ನಾಟಕ ದೇಶಕ್ಕೆ ಅಪಾರವಾದದ್ದು ಅಂತಲೇ ಹೇಳ್ಬೋದು. ಅದೇ ಥರ ಇದೆಲ್ಲ ಮುಗೀತು. ಬ್ರಿಟಿಷರೇನು ಬಂದರು, ಎಲ್ಲ ಕಬಳಿಸಿದ್ರು, ಎಲ್ಲ ರಾಜರು ವಂಶದೆಲ್ಲ ಅವನತಿ ಆಯಿತು. ಅದೇ ಥರ ಬ್ರಿಟಿಷರು ನಮಗೆ 1947 ಆಗಸ್ಟ್ ಅಂದರೆ 14ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಯಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ತಾರೆ. ಆ ಸಮಯದಲ್ಲಿ ಎಲ್ಲ ರಾಜ್ಯಗಳು ಮಿಕ್ಸ್ ಆಗಿರ್ತವೆ. ಆವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಅವ್ರನ್ನ ಉಕ್ಕಿನ ಮನುಷ್ಯ ಅಂತಲೇ ಕರಿತೀವಿ, ಅವರು ಎಲ್ಲ ರಾಜ್ಯಗಳನ್ನು ಒಂದು ಮಾಡ್ತಾ ಹೋದರು. ಎಲ್ಲ ರಾಜರುಗಳಿಗೂ ರಿಕ್ವೆಸ್ಟ್ ಮಾಡ್ತಾ ಹೋದರು. ಅದರಲ್ಲಿ ಮೈಸೂರು ರಾಜ್ಯನೂ ಪ್ರತ್ಯೇಕವಾಗಿ ಬರುತ್ತೆ. ನಾವು ಪ್ರಮುಖವಾಗಿ ಮೈಸೂರು ರಾಜ್ಯರ ಒಂದು ಸ್ವಲ್ಪ ಹಿಸ್ಟ್ರಿನ ನೋಡ್ತಾ ಹೋಗೋಣ. ಮೈಸೂರು ರಾಜ್ಯರು ಅವರು ಒಡೆಯರು. ಯಾವಾಗ ವಿಜಯನಗರ ಬೇರ್ಪಡುತ್ತಾ ಹೋಗುತ್ತೋ ಆವಾಗ ಮೈಸೂರು ಏನು ಅಂದರೆ ಪಾಳೆಗಾರರು ಥರ ಇರ್ತಾರಲ್ಲ, ಆ ಥರ ಅವರು ಒಂದು ಸಂಸ್ಥಾನದಲ್ಲಿ ರಾಜ್ಯಭಾರ ಮಾಡ್ತಾ ಹೋದರು. ಅದೇ ಥರ ಟಿಪ್ಪು ಸುಲ್ತಾನ್ ಆಗಿರ್ಬೋದು ಮತ್ತು ಹೈದರಾಲಿ ಆಗಿರ್ಬೋದು ಬ್ರಿಟಿಷ್ ವಿರುದ್ಧ ಸಾಕಷ್ಟು ಹೋರಾಡಿದ್ದಾರೆ. ನಂತರದಲ್ಲಿ ಆಳ್ವಿಕೆ ಆರಂಭ ಆಗ್ತಾ ಇದೆಲ್ಲ ಮುಗೀತು. ರಾಜರು ಕಾಲ ಇಲ್ಲಿಗೆ ಸ್ಟಾಪ್ ಆಯಿತು. ಯಾಕಂದರೆ ರಾಜಕೀಯ ಒಂದು ಅವಾಗ ಎಂಟ್ರಿ ಆಯಿತು. ಅದೇ ಥರ ನಾವು ಕರ್ನಾಟಕದ ಏಕೀಕರಣ ನೋಡ್ತಾ ಹೋದರೆ 1956 ಕನ್ನಡ ಮಾತನಾಡುವ ಪ್ರದೇಶವನ್ನು ಅಂದರೆ ಪ್ರತ್ಯೇಕವಾಗಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಯಾವ ಥರ ಕೆ.ಸಿ. ರೆಡ್ಡಿ ಅವರು ಪ್ರತ್ಯೇಕವಾದ ಮಾತನಾಡುವ ಭಾಷೆ ಬೇಕು ಎಂದು ಅವರು ಯಾವ ಥರ ಘೋಷಣೆ ಮಾಡಿ ಪಡ್ಕೊಂಡ್ರು. ಅದೇ ಥರ ಕರ್ನಾಟಕದಲ್ಲಿ ಅನೇಕ ಚಳುವಳಿಗಳು ನಡೆದು ಎಲ್ಲರೂ ಒತ್ತಾಯಿಸಿ ಎಲ್ಲ ಪ್ರತ್ಯೇಕ ರಾಜ್ಯಗಳನ್ನ ಮಾಡ್ತಾ ಹೋದರು. ಕನ್ನಡ ಮಾತಾಡೋರನ್ನ ಒಂದು ಭಾಗ ಎಲ್ಲ ಪ್ರತ್ಯೇಕವಾದ ಭಾಷೆಗಳನ್ನ ಮಾಡ್ತಾ ಹೋದರು 1956. ಅದೇ ಥರ ಮೈಸೂರು ಆಗಿತ್ತು ಹೆಸರು. ಕರ್ನಾಟಕ ಅಂತ ಹೆಸರು ಇರಲಿಲ್ಲ, ಮೈಸೂರು ಅಂತ ಇತ್ತು. 1973 ಕರ್ನಾಟಕ ಎಂದು ಹೆಸರನ್ನು ಬದಲಾಯಿಸಿದರು. ಎಷ್ಟು 1973. ಇದೆಲ್ಲ ಆಗಿದ್ದು ಕರ್ನಾಟಕದ ಏಕೀಕರಣ. ಕರ್ನಾಟಕದಲ್ಲಿ ಏನು ವಿಶೇಷತೆ ಇದೆ, ಏನಿದೆ ಅದರಲ್ಲಿ ಕನ್ನಡ ಮಾತನಾಡೋರು ಎಲ್ಲರೂ ಒಟ್ಟಿಗೆ ಸಿಗ್ತಾರೆ. ಬೆಂಗಳೂರು, ಕರ್ನಾಟಕದ ರಾಜಧಾನಿ ಬೆಂಗಳೂರು. ಇಲ್ಲಿ ಪ್ರಸಿದ್ಧ ಸ್ಥಳಗಳು ಯಾವ್ಯಾವು ನೋಡ್ಬೋದಂದರೆ ಹಂಪಿ ನೋಡ್ಬೋದು. ಅಲ್ಲೇ ಸಾಕಷ್ಟು ವಿಜಯನಗರ ಸಾಮ್ರಾಜ್ಯ ವ್ಯಾಪಾರ ಮತ್ತು ರತ್ನ ಎಲ್ಲ ಮಾಡ್ತಿದ್ರು. ಅದೇ ಥರ ಮೈಸೂರು, ಇವರು ಅಂತೂ ವಿಜಯನಗರ ಸಾಮ್ರಾಜ್ಯ ಥರನೇ
ಮೈಸೂರು ರಾಜ್ಯ ಅಂದರೆ ನಮ್ಮ ಕರ್ನಾಟಕನ ಅಭಿವೃದ್ಧಿ ಮಾಡ್ತಾ ಹೋದರು. ಮತ್ತು ಬೇಲೂರು, ಹಳೇಬೀಡು ಅಂದರೆ ಇವರಾಗಿರ್ಬೋದು, ಹೊಯ್ಸಳರು, ಇವರ ಒಂದು ಪ್ಲೇಸಸ್ನ ನೋಡ್ತಾ ಹೋಗ್ಬೋದು. ಇದೆಲ್ಲ ನೋಡ್ತಾ ಹೋದ್ವಿ. ಕರ್ನಾಟಕದಲ್ಲೇ ಇವಾಗ ಏನು ನಮಗೆ ಆಸಕ್ತಿಯಾಗಿ ಸಿಗ್ತಾ ಹೋಗ್ತಿದೆ, ಏನು ಹಿಸ್ಟ್ರಿ ಅಂದರೆ ಇವಾಗ ನಮಗೆ ಕರ್ನಾಟಕದಲ್ಲಿ ಏನು ಇಂಟ್ರೆಸ್ಟಾಗಿ ನೋಡ್ತಾ ಹೋಗ್ಬೋದು ಆಸಕ್ತಿದಾಯಕವಾಗಿ ಅಂತ ನೋಡ್ತಾ ಹೋದರೆ, ಕನ್ನಡದಲ್ಲಿ ಅತ್ಯಂತ ಹಳೆಯ ಒಂದು ಶಾಸನ ಇದೆ, ಅದೇ ಹಲ್ಮಿಡಿ ಶಾಸನ. ಕಾಕುಸ್ಥವರ್ಮ ಬರೆದಿರ್ತಕ್ಕಂಥ ಹಲ್ಮಿಡಿ ಶಾಸನ, ಇದನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತು ಕರ್ನಾಟಕವನ್ನು ಸಿಲಿಕಾನ್ ಸಿಟಿ ಅಂತಲೂ ಕರಿತೀವಿ. ಏಕೆಂದರೆ ಕರ್ನಾಟಕದಲ್ಲಿ ಬಹಳಷ್ಟು ಸಿಲಿಕಾನ್ ಒಂದು ಕಂಟೆಂಟು ಜಾಸ್ತಿ ಇರೋದ್ರಿಂದ ಸಿಲಿಕಾನ್ ಸಿಟಿ ಅಂತಲೂ ಕರಿತೀವಿ. ಆದರೆ ಬೆಂಗಳೂರಲ್ಲಿ ಜಾಸ್ತಿ ಇರುತ್ತೆ. ಬೆಂಗಳೂರನ್ನ ಪ್ರತ್ಯೇಕವಾಗಿ ಸಿಲಿಕಾನ್ ಸಿಟಿ ಅಂತಲೇ ಘೋಷಣೆ ಮಾಡಲಾಗಿದೆ. ಮತ್ತು ಕರ್ನಾಟಕದಲ್ಲಿ ಬೆಂಗಳೂರು ಎಂಬುದು ಒಂದು IT ಕೇಂದ್ರದ ಪ್ರಮುಖ ಉದ್ಯೋಗ ಆಗಿದೆ. ಅಂದರೆ ಎಲ್ಲ ಭಾರತದಲ್ಲಿ ಎಷ್ಟೇ ಜನ IT ವರ್ಕರ್ಸ್ ಇರಲಿ, ಅವರೆಲ್ಲ ಬೆಂಗಳೂರಿಗೆ ಬಂದೇ ಜಾಯ್ನ್ ಆಗೋದು. ಇದು ನಮ್ಮ ಒಂದು ಕರ್ನಾಟಕದ ಮಾಹಿತಿ ಆಗಿತ್ತು. ನಿಮಗೇನೇನೋ ಈ ಮಾಹಿತಿ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಇಲ್ಲಾಂದರೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ತಪ್ಪದೆ. ಯಾಕಂದರೆ ನೀವು ಹೇಳ್ತಕ್ಕಂಥ ವಿಷಯಗಳು ಅಂದರೆ ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆ, ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಬಗ್ಗೆ ಅಥವಾ ಪ್ಲೇಸಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನಮಗೆ ಹೇಳ್ತಾ ಹೋದರೆ ನಾವು ಅದ್ರ ಬಗ್ಗೆ ಮಾಡ್ತಾ ಹೋಗ್ಬೋದು. ಮತ್ತು ನಾನು ಏನು ಗೊತ್ತಿದ್ದು ನನ್ನಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು.